ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲಲ್ಲ 5 ಬಾಗಿಲಾಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ದಿನಕ್ಕೊಂದು ಹೊಸ ಸಮಸ್ಯೆಗಳು ಕಾಂಗ್ರೆಸ್ನಲ್ಲಿ ಜನ್ಮ ತಾಳ್ತಾ ಇದ್ದಾವೆ. ಸಿಎಂ ಕುರ್ಚಿಗಾಗಿ ಕಚ್ಚಾಟ, ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ, ಶಾಸಕರ ದೆಹಲಿ ಪ್ರವಾಸ. ಇದರ ನಡುವೆ ಬೈ ಎಲೆಕ್ಷನ್ ಸೋಲಿನ ಭಯದ ಮಧ್ಯೆ ಮುಸ್ಲಿಂ ನಾಯಕರನ್ನೇ ವಜಾ ಮಾಡ್ತಾ ಇರುವಂಥದ್ದು 10 ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇಲ್ಲಿ ದಾವಣಗೆರೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಮರ ಮತಗಳು ಬಿದ್ದಿಲ್ಲ. ಮತದಾನ ಆದ ಮೇಲೆ ಸಿಕ್ಕಿರುವಂತಹ ವರದಿಯಲ್ಲಿ ಅಭ್ಯರ್ಥಿ ಸಮರ್ಥಿಗೆ ಏನು ನಿರೀಕ್ಷೆ ಮಾಡದ ರೀತಿಯಲ್ಲಿ ಮತಗಳು ಬರ್ತಾ ಇಲ್ಲ ಅನ್ನುವಂಥ ಆತಂಕ ಕಾಂಗ್ರೆಸ್ನವರಿಗೆ ಶುರುವಾಗಿದೆ. ವಿಶೇಷವಾಗಿ ಪಕ್ಷ ವಿರೋಧಿ ಕೆಲಸ ಮಾಡಿದವರನ್ನ ಮುಲಾಜಿಲ್ಲದೆ ವಜಾ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಾಯಿತು ಅಥವಾ ಅವರ ರಾಜೀನಾಮೆಯನ್ನು ಪಡೆಯಲಾಯಿತು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರನ್ನ ವಜಾ ಮಾಡಲಾಗಿದೆ. ನೀವಾಗೆ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅವರು ನಿನ್ನೆಯಷ್ಟೇ ನಜೀರ್ ಅವರಿಗೆ ಸಂದೇಶವನ್ನು ಕಳಿಸಿದ್ರು. ಆದರೆ ನಜೀರ್ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಭೇಟಿಯಾಗಿ ನಜೀರ್ ಮಾತುಕತೆ ನಡೆಸಿದರು. ನಜೀರ್ ಬೆಂಬಲಿಗರು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಪ್ರತಿಭಟನೆ ಮಾಡಿದರು. ಆದರೆ ಇವತ್ತು ನಜೀರ್ ಅಹಮದ್ ಅವರನ್ನ ಸಿಎಂ ಕಾರ್ಯದರ್ಶಿ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾ ಮಾಡಲಾಗಿದೆ. ಅವ್ರಿಗೆ ಆದಂತ ಮಾಹಿತಿ ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟು. ಪಾರ್ಟಿಲಿ ಯಾಕೆಂದ್ರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಮನಸ್ಸು ವೈಮನಸ್ಸಿಟ್ಕೊಂಡಂತಹ ಸರ್ವ ಅದಕ್ಕೆ ವೇದಿಕೆ ಬೇರೆ ಇದೆ. ಸಾರ್ವಜನಿಕೆಯಲ್ಲಿ ತಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದು ಅದು ಎಲ್ಲೋ ಒಂದು ಕಡೆಗೆ ಪಕ್ಷದ ವರಿಷ್ಠರಿಗೂ ಮುಜುಗರ ಆಗಿದೆ, ಪಕ್ಷಕ್ಕೂ ಮುಜುಗರ ಆಗಿದೆ. ಅಲ್ಪಸಂಖ್ಯಾತರಿಗೆ ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೋರಾಟ ಮಾಡಿದೆ, ಆದರೆ ಸಿಕ್ತಿತ್ತು. ವ್ಯಕ್ತಿಪರ ಹೋರಾಟ ಮಾಡಿದ್ದಕ್ಕೆ ಒಂದೇ ವ್ಯಕ್ತಿ ಇಲ್ಲ ಅಂದ್ರೆ ಬೇಡ ಅಂತ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ ತಪ್ಪೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೆಲ್ಲ ಪಕ್ಷದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಇಲ್ಲಿ ನಜೀರ್ ಅಹಮದ್ ರಾಜೀನಾಮೆಯನ್ನ ಕೊಟ್ಟಾಯಿತು, ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಪಡೆಯಲಾಯಿತು, ನಜೀರ್ ಅವ್ರನ್ನ ವಜಾ ಮಾಡಲಾಯಿತು. ಈಗ ಮುಂದಿನ ಟಾರ್ಗೆಟ್ ವಸತಿ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅನ್ನುವಂಥದ್ದು ಕಾಂಗ್ರೆಸ್ ಒಳಗಡೆ ನಡೀತಾ ಇರುವಂತಹ ಚರ್ಚೆ. ಇದರ ನಡುವೆ ದಾವಣಗೆರೆ ದಕ್ಷಿಣಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೇಳಿರುವಂಥದ್ದು ಜಮೀರ್ ಅಹಮದ್ ಖಾನ್ ಬಹಳ ಬಹಿರಂಗವಾಗಿ ಹೇಳಿದ್ದು. ಆದರೆ ಟಿಕೆಟ್ ಸಿಗದೇ ಇದ್ದಾಗ ಜಮೀರ್ ಅಹಮದ್ ಅವರು ತಮ್ಮ ಸಮುದಾಯದವರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಿದ್ದಾರೆ ಅನ್ನುವಂಥ ಆರೋಪ ಅವರ ವಿರುದ್ಧ ಇದೆ. ಇದರಿಂದಾಗಿ ಪಕ್ಷಕ್ಕೆ ಅಲ್ಲಿ ನಿರೀಕ್ಷಿಸಿದ ರೀತಿಯಲ್ಲಿ ಮುಸಲ್ಮಾನರ ಮತಗಳು ಬಂದಿಲ್ಲ ಅನ್ನುವಂಥ ಗಂಭೀರ ಆರೋಪ ಜಮೀರ್ ಅವರ ಸುತ್ತ ಗಿರಿಕಿ ಹೊಡೆಯೋದಕ್ಕೆ ಶುರುವಾಗಿದೆ. ಜಮೀರ್ ಅವರ ಕುರ್ಚಿ ಸುತ್ತಲೂ ಕೂಡ ಈಗ ತೂಗುಗತಿ ನೇತಾಡ್ತಾ ಇದೆ. ಹೀಗಾಗಿನೇ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಬೆಳಗ್ಗೆ ಭೇಟಿಯಾಗಿದ್ದು, ದಾವಣಗೆರೆಯಲ್ಲಿ ಮುಸ್ಲಿಮರ ಬಂಡಾಯಕ್ಕೆ ಹಾಗೂ ಮುಸಲ್ಮಾನರ ಮತಗಳು ಸರಿಯಾಗಿ ಬರದೇ ಇರೋದಕ್ಕೆ ನೀವೇ ಪ್ರಚೋದನೆ ಕೊಟ್ಟಿದ್ದೀರಿ ಅಂತ ಹೈಕಮಾಂಡ್ನವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ನೀವೇ ಸಮಜಾಯಿಷಿ ಕೊಡಬೇಕು ಅಂತ ಸಿಎಂ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬೆಳಗ್ಗೆ ಸಿಎಂ ಭೇಟಿಯಾಗಿ ಹೊರಗೆ ಬಂದಂತಹ ಜಮೀರ್ ಅಹಮದ್ ಖಾನ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದರು. ಆ ಮಾತಲ್ಲಿ ಒಂದು ಸ್ವಲ್ಪ ಅಸಮಾಧಾನವೂ ಕೂಡ ಇತ್ತು, ಬೇಸರವೂ ಕೂಡ ಇತ್ತು. ಹೈಕಮಾಂಡ್ನಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ. ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ, ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ, ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ರೆ ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವರು ಪ್ರಯತ್ನ ಆಗಲಿ, ಸಂತೋಷ. ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಹೀಗೆ ಜಮೀರ್ ಅವರು ಆಗಲಿ, ಅವರು ಕೂಡ ಪ್ರಯತ್ನ ಮಾಡ್ಕೊಳ್ಳಿ ಅಂತ. ಅಂದರೆ ಅವರಿಗೆ ಗೊತ್ತಿದೆ ಇದರಲ್ಲಿ ಮುಸ್ಲಿಂ ನಾಯಕರುಗಳೇ ತನ್ನ ವಿರುದ್ಧ ಇದ್ದಾರೆ ಅಂತ ಗೊತ್ತಿದೆ. ಇದರ ನಡುವೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಮತ್ತೊಂದು ಬಾರಿ ಈಗ ಜಮೀರ್ ಅವರು ಈಗ ರಾತ್ರಿ ಬಂದಿದ್ದಾರೆ. ಅಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ತೀರ್ಮಾನಕ್ಕೆ ಅವರು ಬರ್ತಾರೆ ನೋಡಬೇಕು. ಯಾಕಂದರೆ ಇಲ್ಲಿ ಜಮೀರ್ ಅವ್ರನ್ನ ರಾಜೀನಾಮೆ ಪಡ್ಕೊಳ್ತಾರಾ ಅಥವಾ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗ್ತಾರಾ? ಯಾಕಂದರೆ ಉಳಿದ ಇಬ್ಬರನ್ನ ಈಗ ಪದಚ್ಯುತಿಗೊಳಿಸಿದ ರೀತಿಯಲ್ಲಿ ಜಮೀರ್ ಅವ್ರನ್ನ ಅಷ್ಟು ಸುಲಭವಾಗಿ ತೆಗೆಯೋದಕ್ಕಾಗತ್ತಾ? ಕೇರಳಂನಲ್ಲಿ ಚುನಾವಣಾ ಪ್ರಚಾರಕ್ಕೆ ಅವರು ಹೋಗಿದ್ರು. ಹೀಗಿರುವಾಗ ಜಮೀರ್ ಅವ್ರನ್ನ ಆ ಸ್ಥಾನದಿಂದ ಅಂದರೆ ಮಂತ್ರಿ ಸ್ಥಾನದಿಂದ ತೆಗೆಯೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ.